ಹಾಯ್ ಎಲ್ಲರಿಗೂ ನಮಸ್ಕಾರ. ಮುದ್ದು ಸೊಸೆ ಸೀರಿಯಲ್ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಸರು ಹೊರಗಡೆ ಹೋಗಬೇಕು ಅಂತ ಹೇಳಿಬಿಟ್ಟು ಭದ್ರನ ಕೇಳ್ತಾಳೆ. ಭದ್ರ ಚೆನ್ನಾಗಿ ಯಾವುದೇ ಕೋಪದಲ್ಲಿ ಬೈದ್ಬಿಡ್ತಾನೆ. ಬೇಡ ಬಿಡಿ ಅಂತ ಅಂದಾಗ ಸರಿ ಆಯಿತು ಬಾ, ನಾನು ಭಾವ ಹೇಳ್ತಿದ್ದೀನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ಬರ್ತೇನೆ. ತುಂಬ ಟ್ಯಾಂಕ್ಸ್ ಭಾವ ಅಂತ ಹೇಳ್ತಾಳೆ. ಈ ಟ್ಯಾಂಕ್ಸ್ ಎಲ್ಲ ಏನು ಬೇಡ ಗೊತ್ತಾಯ್ತಾ, ನಾನೇನೋ ಕೋಪದಲ್ಲಿದ್ದೆ, ನೀನು ಬೈದೆ. ಅಯ್ಯೋ ಪರವಾಗಿಲ್ಲ, ದೊಡ್ಡವ್ರು ಚಿಕ್ಕವ್ರು ಬೈದರೆ ಅದನ್ನು ಆಶೀರ್ವಾದ ಅನ್ಕೋಬೇಕು ಅಂತ ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಿದ್ದಾರೆ. ನೀವು ಯಾವಾಗಿದ್ರೂ ಕೂಡ ನೀನು ನನಗೆ ಭಾವನೆ ಆಗಿರ್ತೀರ, ಭಾವ ತಂದೆ ಸಮಾನ ಅಂತ ಹೇಳ್ತಾರೆ. ನಿಜವಾಗ್ಲೂ ನಿನ್ನಿಂದ ತಾಳ್ಮೆನ ನಾನು ಕಲ್ತ್ಕೋಬೇಕು, ದಯವಿಟ್ಟು ನನ್ನ ತಪ್ಪು ತಿಳ್ಕೊಬೇಡ ಅಂತ ಹೇಳ್ತಾರೆ. ಪರವಾಗಿಲ್ಲ ಭಾವ, ನಿಮ್ಮ ಅಕ್ಕನ ಜೊತೆ ನಾನು ಒಂದಾಗ್ತೀನೋ ಇಲ್ವೋ ಗೊತ್ತಿಲ್ಲ, ಆದರೆ ಯಾವತ್ತೇ ಏನೇ ಕಷ್ಟ ಬಂದರೂ ಈ ಭಾವ ನಿನ್ನ ಜೊತೆಗಿರ್ತಾರೆ ಅಂತ ಹೇಳ್ತಾರೆ. ಅದನ್ನೆಲ್ಲ ವಿದ್ಯಾ ಕೇಳಿಸ್ಕೊತಾ ಇರ್ತಾಳೆ. ಆಗ ವಿದ್ಯಾ ಬಂದು, ಸರು ಏನು ಭಾವನೂ ನಾದಿನೂ ತುಂಬ ಪ್ರೀತಿಯಿಂದ ಇದ್ರಿ, ಹೌದು ನಿಮಗೇನು ಹೊಟ್ಟೆ ಊರಿ ಕೇಳಿಸ್ಕೊಂಬಿಟ್ಟ ಅಂತ ಹೇಳ್ತಾರೆ. ಕೇಳಿಸ್ಕೊಳ್ಳಿಲ್ಲ ಕದ್ದೇನು, ಡೈರೆಕ್ಟಾಗೆ ಕೇಳ್ಕೊಂಡೆ ಅಂತ ಹೇಳ್ತಾರೆ. ಏನೋ ಭಾವ ನಾದಿದ್ದು ತೋತಿಯಾದ ಪ್ರೀತಿ ನಿನಗೇನು ಅಂತ ಕೇಳ್ತಾರೆ. ಹೌದಾ, ಹಾಗಾದರೆ ನಿನ್ನ ಭಾವನ ಮದುವೆ ಆಗ್ಬಿಡ್ತೀಯಾ? ನೀನು ಅಂತ ಅಂದರೆ ನನಗೇನು, ನನ್ನ ಭಾವನ ಮದುವೆ ಆಗೋಕ್ಕೂ ರೆಡಿ ಅಂತ ಹೇಳ್ತಾರೆ. ಏನು ನಿಮ್ಮ ಭಾವನ ನೀನು ಮದುವೆ ಆಗ್ತೀಯಾ? ನೀನೇ ಹೇಳ್ದಲ್ಲ ಮದುವೆ ಆಗು ಅಂತ. ಮದುವೆ ಆಯ್ತೀನಿ ಎಲ್ಲ ನಿಂತ್ಕೊಳ್ಳಿ, ನಿನಗೆ ಮಾಡ್ತೀನಿ, ಎಷ್ಟು ಧೈರ್ಯ, ನನ್ನ ಗಂಡನೇ ಮದುವೆ ಆಯ್ತೀನಿ ಅಂತೀಯ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ವಿನಂತಿ ಮತ್ತು ಸಾವಿತ್ರಿ ಇಬ್ಬರು ಕೂಡ ಬಂದು ಹೊಟ್ಟೆ ಒರೆಸ್ತಾ ಇರ್ತಾರೆ. ಚಿತ್ರನಿಗೇನ 3 ದಿನ ಟ್ರಿಪ್ ಹೋಗ್ತಿದ್ದೀವಿ ಹಾಗೆ ಹೀಗೆ ಅಂತ. ಆಗ ಈಶ್ವರಿ ಏನು ಮಾತಾಡಲ್ಲ, ಹಾಗೆ ಕೂತಿರ್ತಾಳೆ. ಭಾರಿ ವಿನಂತಿ, ಹೋಗೋಣ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು, 3 ದಿವಸ ಅಲ್ದವರು 4 ದಿವಸ ಆದರೂ ಸರಿ ಅಲ್ಲೇ ಇದ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆಗ ಚಿತ್ರ ಇದ್ಳು, ನೋಡವ ಹೆಂಗೆ ಹೊಟ್ಟೆ ಉರಿಸ್ತಾವ್ರೆ, ನಾವು ಹೋಗ್ಬೇಕಣವ ಅಂತ ಹೇಳ್ತಾರೆ. ಅದು ಯಾಕೆ ಹಂಗೆ ಆಡ್ತಿದ್ಯಾ ನಮ್ಮನ್ನು, ಅದು ಹೆಂಗೆ ಬಿಟ್ಟು ಹೋಗ್ಬಿಡ್ತಾರೆ, ನಾನು ನೋಡ್ತೀನಿ ಸುಮ್ಮನಿರು, ಹೋಗೋಣ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಗೋವಿಂದ ಫೋನಲ್ಲಿ ಮಾತಾಡಿಕೊಂಡು ಬರಬೇಕಾದ್ರೆ ಅಪ್ಪ ಬಂದರು ಬನ್ನಿ ಅಂತ ಹೇಳ್ತಾರೆ. ಹರಿ ಒಂದು ನಿಮಿಷ ಅಂತ ಹೇಳ್ತಾರೆ. ಆಗ ಏನು ಅಂತ ಕೇಳ್ತಾನೆ ಗೋವಿಂದ. ಯಾಕೆ ನಮ್ಮ ಮುಖ ನೋಡೋಕ್ಕೆ ನಿಂಗೆ ಇಷ್ಟ ಇಲ್ವೇ ಅಂತ ಕೇಳ್ತಾರೆ. ನಿಮ್ಮಂಥವ್ರ ಮುಖ ನೋಡೋ ಬದಲು ಎಲ್ಲಾದರೂ ಹೋದರೂ ಬೆಟರು ಅಂತ ಹೇಳ್ತಾರೆ. ಅಲ್ಲ ಕಣ್ರಿ, ಅದು ಹೆಂಗೆ ನಮ್ಮನ್ನ ಬಿಟ್ಬಿಟ್ಟು 3 ಜನ ಎಲ್ಲರೂ ಕೂಡ 3 ದಿನ ಟ್ರಿಪ್ ಹೋಯ್ತವ್ರೆ ಅಂತ ಕೇಳ್ತಾರೆ. ಇನ್ನೇನು ನಿಮ್ಮಂಥವ್ರನ್ನ ಕರ್ಕೊಂಡೋಗೋದೈತೆ, ನಿಮ್ಮಂಥವ್ರ ಬಂಡವಾಳ ಎಲ್ರಿಗೂ ಕೂಡ ಗೊತ್ತು, ಎಲ್ಲರೂ ಕೂಡ ನಿಮ್ಮ ನರಿ ಬುದ್ಧಿನ ಬಿಡೋದೇ ಇಲ್ಲ ಅಂತ ಹೇಳ್ತಾರೆ. ಅದು ಹೆಂಗ್ರಿ ಹೇಳ್ತೀರಾ, ಅದಕ್ಕೆ ನಿಮ್ಮನ್ನು ಹಟ್ಟಿಯಿಂದ ಹೊರಗಿಟ್ಟಿರೋದು. ಹಾಗಾದರೆ ನಿನ್ನ ತಂಗಿ ಮಗಳು ಆ 3 ಅಡಿ ಎಲ್ಲರೂ ಕೂಡ ಏನೂ ತಪ್ಪು ಮಾಡೇ ಇಲ್ವಾ ಅಂತ ಹೇಳ್ತಾರೆ. ಅವ್ರು ತಪ್ಪು ಮಾಡಿದ್ರು ಕೂಡ ಅಣ್ಣನಿಂದ ಕ್ಷಮೆ ಪಡ್ಕೊಂಡಿದ್ದಾರೆ. ಆ ಕ್ಷಮೆ ಪಡ್ಕೊಳ್ಳೋವರೆಗೂ ನೀವು ಇಲ್ಲೇ ಇರಬೇಕು, ನಿಮಗೆ ಬುದ್ಧಿ ಬಂದು ತಪ್ಪಾಯಿತು ಅಂತ ಕೇಳೋವರೆಗೂ ನೀವು ಇಲ್ಲೇ ಇರಬೇಕು, ನಿಮ್ಮನ್ನು ಎಲ್ಲೂ ಕೂಡ ಹೋಗೋಕ್ಕೆ ನಾನು ಬಿಡಲ್ಲ ಅಂತ ಹೇಳ್ತಾರೆ. ಆಗ ಚಿತ್ರ, ಇಲ್ಲ ನಾನು ಹೋಗಲೇಬೇಕು, ಇಲ್ಲಾಂದರೆ ಕಾರಿಗೆ ಅಡ್ಡೆ ನಿಂತ್ಕೋತೀನಿ ಅಂತ ಹೇಳ್ತಾರೆ. ಅದು ಹೇಗೆ ನಿಂತ್ಕೋತೀಯಾ, ನಿಂತ್ಕೊ, ಆಚೆ ಆಗ್ತೀನಿ ನಾನು ಅಂತ ಹೇಳ್ತಾರೆ. ಆಗ ಈಶ್ವರಿ, ನೀವು 3 ದಿನ ಟ್ರಿಪ್ಪಿಗೆ ಬರೋ ಅಷ್ಟೊತ್ತಿಗೆ ನಮ್ಮ ಹೆಣ ನೋಡಬೇಕಾಗುತ್ತೆ ಅಂದಾಗ, ಸರಿ ಬಿಡು ಆಯಿತು ಮಾತಾಡ್ತೀನಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಅಮ್ಮಮ್ಮ ಭದ್ರನ ಕೂಕೆ ಅಂತ ಬರ್ತಾಳೆ. ಎಲ್ಲೋ ಭದ್ರ, ಏನು ಮಾಡ್ತಿದ್ಯಮ್ಮ ಮಗನೇ, ಬೇಗ ಬಾರೋ ಅಂತ ಹೇಳ್ತಾರೆ. ನಿಂದು ಮುತ್ಕಿ ಭಗೀರಥಿ ಬಜಾರಿ ಅಂತ ಹೇಳ್ತಾರೆ. ಇನ್ನೂ ಏನು ಮಾಡ್ತಿದ್ಯೋ, ಹೆಂಡ್ತಿಗೆ ಸೀರೆ ಉಡಿಸ್ತಿದ್ಯಾ ಅಂತ ಎಲ್ಲ ರೇಗಿಸ್ತಾಳೆ. ನೋಡು ನನ್ನ ರೇಗಿಸ್ಬೇಡ, ಅಯ್ಯೋ ನೀನು ಹೆಂಡ್ತಿಗೆ ನೀನು ಸೀರೆ ಉಡಿಸೇ ಇಲ್ವ, ಹಾಗಾದರೆ ನಾನು ನೋಡೇ ಇಲ್ವಾ ಅಂತ ಹೇಳ್ತಾರೆ. ಇದನ್ನೆಲ್ಲ ಆಟಾಡ್ತಿರೋದು ನೀನೇ ಅಂತ ಗೊತ್ತು, ಇನ್ನು 3 ದಿವಸದಲ್ಲಿ ಏನು ಆಟಾಡಬೇಕು ಅದನ್ನು ಆಟಾಡು, ಆಮೇಲೈತೆ ನಿಮಗೆ ಹಬ್ಬ ಅಂತ ಹೇಳ್ತಾರೆ. ನಾನು ಆಟಾಡೋಕ್ಕೆ ನಾನು ಚಿಕ್ಕ ಮಗು ಏನೋ, ವಯಸ್ಸಾಗೈತೆ ಕಣೋ ಅಂತ ಹೇಳ್ತಾರೆ. ಭಾಗೀರಥಿ ನಿಂದು ಅತಿ ಆಯಿತು ಕಣೆ ಅಂತ ಹೇಳ್ತಾರೆ. ಆಗ ಅಷ್ಟೊಳಗೆ ವ್ಯಾನ್ ಬರುತ್ತೆ, ಹೋಗು ನನ್ನ ಜೊತೆ ಮಾತಾಡೋದಿರಲಿ, ಹೋಗ್ಬಿಟ್ಟು ನೀನು ಹೆಂಡ್ರನ್ನ ಸೀರೆ ಉಡಿಸ್ಕೊಂಡು ಕರ್ಕೊಂಬರೋಗು ಅಂತ ರೇಗಿಸ್ತಾಳೆ. ಇನ್ನೊಂದು ಕಡೆ ಎಲ್ಲರೂ ಕೂಡ ಹೊರಟಿರ್ತಾರೆ. ಆಗ ಅಮ್ಮಮ್ಮ ಎಲ್ಲರೂ ಕೂಡ ಬಂದಿದ್ದೀರಾ ಅಂತ ಕೇಳ್ತಾರೆ. ಆಗ ವಿದ್ಯಾ ಭದ್ರ ಬಂದಾಗ ಎಲ್ಲರೂ ನಿನ್ನ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದೀವ ಅಂತ ಕೇಳ್ತಾರೆ. ಕ್ವಾಟ್ಲೆ ಅಣ್ಣ ಎಲ್ಲ ಒಳಗಿಟ್ಟು ಕಣವ ಅಂತ ಹೇಳ್ತಾರೆ. ಇನ್ನು ಶಿವರಾಮೇಗೌಡ ಬರಲೇ ಇಲ್ವಾ, ಅಲ್ಲೂ ಶಿವರಾಮೇಗೌಡ ಎಲ್ಲಿದೆಯೋ ಬೇಗ ಬಾರೋ ಅಂತ ಹೇಳ್ತಾರೆ. 1 ನಿಮಿಷ ತಡಿಯವ, ಯಾವುದೋ ಫೋನ್ ಬಂದೈತೆ ಹಂಗಾಗಿ ಮಾತಾಡ್ತಿದ್ದೆ ಅಂತ ಹೇಳ್ತಾರೆ. ತಗೋ ನೀನೇ ಪೂಜೆ ಮಾಡು, ಬೇಗ ಹೋಗ್ಬೇಕಲ್ವಾ, ದೂರ ಬೇರೆ ಅಂತ ಹೇಳ್ತೀಯ, ಸರಿ ಆಯಿತು ಬಿಡವ ಅಂತ ಹೇಳ್ಬಿಟ್ಟು ಶಿವರಾಮೇಗೌಡರ ಕೈಲೇ ಪೂಜೆನ ಮಾಡಿಸ್ತಾರೆ. ಆಗ ಚಿತ್ರ ಇದ್ದಳು, ನೋಡವ ಅಪ್ಪ ಏನು ಮಾತಾಡ್ತಾನೆ ಇಲ್ಲ, ಹಂಗೆ ನಿಂತವ್ರೆ ಅಂತ ಹೇಳ್ತಾರೆ. ಅದು ಯಾಕಂಗೆ ಆಡ್ತೀಯ, 7 ತಿಂಗಳು ಹುಟ್ಟಿರಂಗೆ, 1 ನಿಮಿಷ ಇರು, ಇನ್ನೂ ಹೋಗೋಕ್ಕೆ ಇನ್ನೂ ಟೈಮ್ ಐತೆ ಅಂತ ಹೇಳ್ತಾರೆ. ಆಗ ಬೇಕು ಅಂತಲೇ ವಿನಂತಿ ಮತ್ತು ಸಾವಿತ್ರಿ ಇಬ್ಬರು ಕೂಡ ರೇಗಿಸ್ತಾ ಇರ್ತಾರೆ ಜೋರಾಗಿ. ಅದನ್ನು ನೋಡಿ ಚಿತ್ರ ಫುಲ್ಲು ಹೊಟ್ಟೆಗೆ ಕರ್ಕೋತಾರೆ. ನೋಡವ ಅವ್ರು ಹೆಂಗೆ ಆಡ್ತಾವ್ರೆ, ಆಡಲಿ ನಮಗೂ ಟೈಮ್ ಬರುತ್ತೆ, ಸುಮ್ಮನಿರು, ಸ್ವಲ್ಪ ಸಮಾಧಾನವಾಗಿ, ನಿಮ್ಮ ಅಪ್ಪ ಮಾತಾಡ್ತಾರೆ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಶಿವರಾಮೇಗೌಡರು ಕೇಳ್ತಾರೆ, ಗೋವಿಂದ ಬೇರೆ ನೋಡ್ಲಾ ಅಂತ ಕೇಳ್ತಾರೆ. ಅಣ್ಣ ಇಲ್ಲೇ ಕಣಣ್ಣ, ನಾನು ಬರೋಕ್ಕಲ್ಲ ಕಣಣ್ಣ, ಇಲ್ಲೊಂದು ಸ್ವಲ್ಪ ಕೆಲಸ ಐತೆ, 3 ದಿವಸ ನಾವು ಅಲ್ಲಿ ಕೂತ್ಕೊಂಡ್ಬಿಟ್ರೆ ಎಲ್ಲಿ ಕೆಲಸಗಳು ಯಾರಣ್ಣ ಮಾಡ್ತಾರೆ, ಹಾಗಾಗಿ ನೀವೆಲ್ಲರೂ ಕೂಡ ಹೋಗ್ಬಿಟ್ಟು ಬರೋಗಿ ಅಂತ ಹೇಳ್ತಾರೆ. ಗೋವಿಂದ, ಏನು ಹೇಳ್ತಿದ್ಯಾ ನೀನು, ಹೌದು ಕಣಣ್ಣ, ಇಲ್ಲಿ ಕೆಲಸಗಳನ್ನ ನಾನು ನೋಡ್ಕೋತೀನಿ, ನೀವು ಯಾವುದೇ ಚಿಂತೆ ಇಲ್ದಂಗೆ ಆರಾಮಾಗಿ ಫಂಕ್ಷನ್ ಮುಗಿಸ್ಕೊಂಡು ಬರೋಗಿ ಅಂತ ಹೇಳ್ತಾರೆ. ಆಗ ಅಣ್ಣ 1 ನಿಮಿಷ ಅಂತ ಹೇಳ್ತಾರೆ. ಏನು ಅಂತ ಕೇಳಿದಾಗ, ಈಶ್ವರಿ ಮತ್ತು ಚಿತ್ರನು ಕೂಡ ನಿಮ್ಮ ಕೂಟೆ ಬರೋಕ್ಕೆ ಆಸೆ ಪಡ್ತಾವ್ರೆ, ಅವರು ತಪ್ಪು ಮಾಡೋರೆ ಕಾರಣ, ಆದರೂ ಕೂಡ ಕುಟುಂಬ ಜೊತೆ ಬರಬೇಕು ಅಂತ ಇಷ್ಟಪಡ್ತಾವ್ರೆ, ನೀವೇನಂತೀರಣ್ಣ ಅಂತ ಕೇಳ್ತಾರೆ. ಆಗ ಸಾವಿತ್ರಿ,
ಮಧ್ಯದಲ್ಲಿ ಮಾತಾಡಿದ್ರೆ ಅದೇನು ಕರ್ಕೊಂಡೋಗ್ಕಾಯ್ತದಣ್ಣ, ಅವ್ರು ಮಾಡಿರೋದೇನು ಅಂತಿಂಥ ಅಪರಾಧನ ಅಂತ ಹೇಳ್ತಾರೆ. ಸಾವಿತ್ರಿ ನೀನು ಬಾಯಿ ಮುಚ್ಕೊಂಡು ಕೂತ್ಕೊ, ನಾನು ಅಣ್ಣನ ಜೊತೆ ಮಾತಾಡ್ತಿದ್ದೀನಿ. ಅಣ್ಣ ನೀವು ಹೇಳಿ, ನೀವು ಅಂತ ಅಂದರೆ ನಿಮ್ಮ ಜೊತೆ ಕಳಿಸ್ತೀನಿ, ಇಲ್ಲ ಅಂತಂದರೆ ಬೇಡ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡ ಸರಿ ಆಯಿತು ಸಾವಿತ್ರಿ ನೀನು ಬಾಯಿ ಮುಚ್ಕೊಂಡು ನಿಂತ್ಕೊ ಗೊತ್ತಾಯ್ತಾ, ನಂದು ಒಂದು ಸರಿ ಆಯಿತು ಅಣ್ಣ ಕೇಳು ಕಾರ್ ಹತ್ತ ಕೇಳು ಅಂತ ಹೇಳ್ತಾರೆ. ಆಗ ಗೋವಿಂದ ಗೊತ್ತಾಯ್ತಾ ಅಣ್ಣ ಏನು ಹೇಳಿದ್ರು ಅಂತ ಬಾಯಿ ಮುಚ್ಕೊಂಡು ತೆಪ್ಪಗೆ ಒಂದು ಕಡೆ ನಿಂತ್ಕೊಂಡು ನೋಡಿಕೊಂಡು ಇದ್ಬಿಟ್ಟು ವಾಪಸ್ ಬರಬೇಕು. ಅಲ್ಲೇ ಏನಾದರೂ ನೀವು ಬುದ್ಧಿ ತೋರಿಸಿದ್ರೆ ಅಷ್ಟೇ, ನಿಮ್ಮನ್ನು ಅಲ್ಲೇ ಬಿಟ್ಬಿಟ್ಟು ಬರ್ತಾ ಇರ್ತೀವಿ ಗೊತ್ತಾಯ್ತಾ ಅಂತ ಹೇಳ್ತಾರೆ. ಹೋಗಿ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಗೋವಿಂದ ಮನೆ ದೇವ್ರನ್ನ ನಿಂತ್ಕೋತಾರೆ, ಕ್ಷೇಮವಾಗಿ ಬರಲಿ ಅಂತ ಅನ್ಕೋತಾರೆ. ಅದೇ ಟೈಮ್ಗೆ ಎಲ್ಲರೂ ಕೂಡ ಅವರು ರಾಂಪುರದಲ್ಲಿರೋ ಬೆಟ್ಟದ ಕಾಡಿಗೆ ಬರ್ತಾರೆ. ಎಲ್ಲರೂ ಕೂಡ ಫ್ಯಾಮಿಲಿ ಸಮೇತವಾಗಿ ಆಲ್ರೆಡಿ ಅಲ್ಲಿ ಕ್ಯಾಂಪನ್ನು ಶುರು ಮಾಡಿರ್ತಾರೆ, ಸ್ಟಾರ್ಟ್ ಮಾಡಿರ್ತಾರೆ. ಸೊ ಹಾಗಾಗಿ ಶಿವರಾಮೇಗೌಡ್ರನ್ನ ಬರೋದನ್ನೇ ಅವರು ಕಾಯ್ತಾ ಇರ್ತಾರೆ. ಎಲ್ಲರೂ ಕೂಡ ಬಂದಾಗ ಅವ್ರನ್ನ ಹಾರ್ಟ್ಲಿ ವೆಲ್ಕಮ್ ಮಾಡ್ತಾರೆ. ಅಲ್ಲಿ ಬಂದಿರುವಂತಹ ಆ ಊರಿನ MLA ಎಲ್ಲರೂ ಕೂಡ ಶಿವರಾಮೇಗೌಡ್ರನ್ನ ಹಾರ್ಟ್ಲಿ ವೆಲ್ಕಮ್ ಮಾಡಿ ಬರ್ತಾರೆ. ಸರ್ ನೀವು ಬಂದಿದ್ದು ತುಂಬಾ ಖುಷಿ ಆಯಿತು, ನೀವು ನಿಮ್ಮ ಕುಟುಂಬ ಬಂದಿದ್ದು ಅಂತ ಹೇಳಿ ಅವ್ರನ್ನ ವೆಲ್ಕಮ್ ಮಾಡ್ತಾರೆ. ಫಂಕ್ಷನ್ ಎಲ್ಲರೂ ಕೂಡ ಬೇಕಾ ಟೈಮ್ ಆಗಿದೆ ಈಗ ಆಲ್ರೆಡಿ ಅಂತ ಹೇಳಿಬಿಟ್ಟು ಫಂಕ್ಷನ್ನ ಶುರು ಮಾಡ್ತಾ ಇರ್ತಾರೆ. ಸರ್ ಮುಖ್ಯವಾಗಿ ಈ ಫಂಕ್ಷನ್ನ ಕೇಂದ್ರಬಿಂದು ನೀವೇ ಆಗಿದ್ದೀರಾ ಅಂತ ಹೇಳ್ತಾರೆ. ಆಗ ವಿದ್ಯಾನು ಕೂಡ ತುಂಬ ಖುಷಿ ಪಡ್ತಾ ಇರ್ತಾರೆ. ಆಗ ಆ ಕಾಲೇಜಿನ ಒಬ್ಬರು ಲೆಕ್ಚರರು ವಿದ್ಯಾಗೆ ಒಂದು ಕಾಲಿಗೆ ಒಂದು ಬ್ಯಾಂಡೇಜ್ ಕೊಡ್ತಾರೆ. ಇದನ್ನು ಹಾಕೋ, ನೀನು ಆರಾಮಾಗಿ ನೀನೇ ಸ್ವತಃಗಿ ಓಡಾಡ್ಬೋದು ಅಂತ ಹೇಳ್ತಾರೆ. ಹೌದಾ ಸರಿ ಅಂತ ಹೇಳಿಬಿಟ್ಟು ಜೆನ್ನಿನೂ ಕೂಡ ನಾನೇ ಹಾಕ್ಕೊಡ್ತೀನಿ ಕೊಡಿ ಮೇಡಮ್ ಅಂತ ಹೇಳಿಬಿಟ್ಟು ಅವಳು ಕಾಲಿಗೆ ಹಾಕ್ತಿರ್ಬೇಕಾದ್ರೆ ಭದ್ರನು ಕೂಡ ಬಂದು ಸಹಾಯ ಮಾಡ್ತಾನೆ. ಏನಿರ್ಬೋದು ಬ್ಯಾಂಡೇಜು ನೋಡೋಣ ಅಂತ ಹೇಳಿಬಿಟ್ಟು. ಆಗ ಆ್ಯಕ್ಚುಲಿ ತುಂಬ ನೋವಾಗಿರುತ್ತೆ ವಿದ್ಯಾಗೆ ಬಿತ್ತಿರ್ಬೇಕಾದ್ರೆ. ಅಮ್ಮ ಅಂತ ಹೇಳಿಬಿಟ್ಟು ಭದ್ರನ ಹಾಗೆ ಗಟ್ಟಿಯಾಗಿ ಇಟ್ಕೊಂಡ್ಬಿಡ್ತಾಳೆ. ತುಂಬ ನೋವಾಗ್ತಿದ್ಯಾನೋ ಅಂತ ಅನಿಸುತ್ತೆ ಭದ್ರಾಗೆ, ಅಷ್ಟೊಂದು ನೋವಿದೆಯಾ ಇದು ಅಂತ ಅನ್ಕೋತಾಳೆ. ಅಂದರೂ ಕೂಡ ಜೋರಾಗಿ ಗಟ್ಟಿಯಾಗಿ ಭದ್ರನ ಇಟ್ಕೊಂಡ್ರು ಅವನೇನು ಕೋಪ ಮಾಡ್ಕೊಳ್ತಾಳೆ, ಹಾಗೆ ನಿಂತ್ಕೋತಾಳೆ. ಟೈಮ್ ಆಯಿತು, ಬೇಗ ಬೇಗ ರೆಡಿ ಮಾಡ್ಕೊಳ್ಳಿ ಅಂತ ಬೇರೆ ಚೇರ್ ಮೇಲೆ ಹೇಳ್ತಿರ್ತಾರೆ. ಕಾಲೇಜ್ಗೆ ಬ್ಯಾಂಡೇಜ್ ಹಾಕ್ಬಿಟ್ಟು ವಿದ್ಯಾ ಹಾಗೆ ನಿಧಾನವಾಗಿ ಓಡಾಡೋಕ್ಕೆ ಶುರು ಮಾಡ್ತಾಳೆ. ಅಳಸ್ವತವಾಗಿ ಎದ್ದು. ಆಗ ಭದ್ರನಿಗೆ ಫುಲ್ ಖುಷಿ ಆಗ್ತಿರುತ್ತೆ. ಸದ್ಯ ಈ ಮೂಟೆನ ಒತ್ಕೊಂಡು ತಿರ್ಗೋದು ತಪ್ಪುತ್ತಲ್ಲಪ್ಪ, ಈಗಲಾದರೂ ದೇವರೇ ನನ್ನ ಮೇಲೆ ಕರುಣೆ ಬಂತಲ್ಲಪ್ಪ, ಇವಳಿಗೆ ಏನೂ ಆಗ್ದ ಸಾಕು, ನನಗೆ ಇವಳನ್ನ ಒತ್ಕೊಂಡು ತಿರ್ಗಾಡೋಕ್ಕಾಗಲ್ಲ ಅಂತ ಮನಸಲ್ಲೇ ಅನ್ಕೋತಿರ್ತಾಳೆ. ಆಗ ಅಲ್ಲಿನ ಡಾಕ್ಟರ್ಗಳು, ಸೀನಿಯರ್ ಡಾಕ್ಟರ್, ಸರ್ ನೀವೇನೇ ಇಲ್ಲಿಗೆ ಬಂದು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಬೇಕು ಅಂತ ಹೇಳಿಬಿಟ್ಟು ಕಾರ್ಯಕ್ರಮನ ಶುರು ಮಾಡ್ತಾರೆ. ಇಲ್ಲಿನ ಒಂದು ಮುಖ್ಯ ವಿಶೇಷತೆ ಅಂದರೆ ಈ ನಮ್ಮ ಮುಖ್ಯಮಂತ್ರಿಗಳಾದ ಶಿವರಾಮೇಗೌಡರು ಬಂದಿರೋದು ನಾವೆಲ್ಲರಿಗೂ ಕೂಡ ತುಂಬ ಖುಷಿ ಆಗ್ತಿದೆ. ಹಾಗೆ ಈ ಕಾರ್ಯಕ್ರಮನ ಉದ್ದೇಶಿಸಿ ಮಾತಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ಹೇಳಿಬಿಟ್ಟು ಶಿವರಾಮೇಗೌಡರನ್ನ ಸ್ಟೇಜ್ ಮೇಲೆ ಕರೀತಾರೆ. ಆಗ ಸ್ಟೇಜ್ ಮೇಲೆ ಬಂದು ಶಿವರಾಮೇಗೌಡರು ಎಲ್ರಿಗೂ ಮಾಮೂಲಿ ನಮಸ್ಕಾರ ಮಾಡಿ, ಇಲ್ಲಿ ನಿಜವಾಗ್ಲೂ ಶಿಬಿರ ನಡೆಸ್ತಿರೋದು ತುಂಬ ಒಳ್ಳೆಯ ಉಪಯೋಗ, ಸುತ್ತಮುತ್ತ ಹಳ್ಳಿಲಿರುವಂತಹ ಎಲ್ಲ ಜನಗಳು ಇಲ್ಲಿಗೆ ಬಂದು ಉಪಯೋಗನ ಮಾಡ್ಕೋಬೇಕು. ಈ ರೀತಿ ಒಂದೊಂದು ಕ್ಯಾಂಪ್ಗಳನ್ನ ಮಾಡ್ಕೋತಾ ಇದ್ದರೆ ಎಲ್ಲ ಹಳ್ಳಿ ಜನಗಳಿಗೂ ಉಪಯೋಗ ಆಗುತ್ತೆ, ಹಾಗೂ ಮುಂದಿನ ಡಾಕ್ಟರ್ಸ್ಗಳಿಗೂ ಕೂಡ ಅವ್ರಿಗೂ ಒಂಥರ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿರ್ತಾರೆ. ತುಂಬ ಖುಷಿಯಿಂದ ಎಲ್ಲರೂ ಕೂಡ ಕ್ಲಾಪ್ಸ್ ಮಾಡ್ತಾ ಇರ್ತಾರೆ. ಅವ್ರ ಮಾತುಗಳನ್ನ ಕೇಳಿ ಎಲ್ಲರೂ ಕೂಡ ಖುಷಿ ಪಡ್ತಾ ಇರ್ತಾರೆ. ನಿಜವಾಗ್ಲೂ ಇದು ಎಂಥ ದೊಡ್ಡ ಮನಸ್ಸು, ಹಾಗಾಗಿ ನಾನು ಕೂಡ ರಕ್ತದಾನ ಮಾಡ್ತಿದ್ದೀನಿ, ನೀವೆಲ್ಲರೂ ಕೂಡ ರಕ್ತದಾನ ಮಾಡಿ ಅಂತ ಎಲ್ರಿಗೂ ಹೇಳ್ತಾರೆ.